ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿನ ಹೆಜ್ಜೆಗಳನ್ನು ಇಡುತ್ತಾ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿರುವ ಎಸ್ಎಸ್ಎಸ್ ಅಕಾಡೆಮಿ ಇದೀಗ ತನ್ನ 5ನೇ ಯಶಸ್ವಿ ವರ್ಷವನ್ನು ಪೂರೈಸಿದೆ. ಉಡಾನ್ ಸ್ಕೈ ಇಸ್ ನಾಟ್ ದ ಲಿಮಿಟ್ ಎಂಬ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿರುವ ಎಸ್ಎಸ್ಎಸ್ ಅಕಾಡೆಮಿಯ 5ನೇ ಯಶಸ್ವಿ ವಾರ್ಷಿಕೋತ್ಸವವನ್ನು ಇಂದು ಸಂಭ್ರಮದಿಂದ ಆಚರಿಸಲಾಯಿತು. SSS Academy, I extend my heartfelt welcome to divine presence of today's event, Shri Parama Pujya K.D. Hiremath Swamiji. Welcome you, Swamiji. First of all, I would like it my privilege to extend a warm respect welcome to Shri K.D. Hiremath sir, Chairman and founder of Shri Loka Kalyan Pratisthana Academy. Sir, your gracious presence adds blessing, dignity and spiritual significance to this celebration. On behalf of entire ಕಳೆದ 5 ವರ್ಷಗಳಲ್ಲಿ ಶಿಕ್ಷಣ, ಕಲಿಕೆ ಮತ್ತು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಆದ್ಯತೆ ನೀಡುತ್ತಾ ಎಸ್ಎಸ್ಎಸ್ ಅಕಾಡೆಮಿ ತನ್ನ ಶೈಕ್ಷಣಿಕ ಪಯಣವನ್ನು ಯಶಸ್ವಿಯಾಗಿ ಮುಂದುವರಿಸಿದೆ. ವಿದ್ಯಾರ್ಥಿಗಳಲ್ಲಿ ಜ್ಞಾನ ಮಾತ್ರವಲ್ಲದೆ ಆತ್ಮವಿಶ್ವಾಸ, ಕೌಶಲ್ಯ ಮತ್ತು ಸಾಧನೆಯ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಅಕಾಡೆಮಿ ಹಲವು ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದೆ. ಎಸ್ಎಸ್ ಅಕಾಡೆಮಿಯ 5ನೇ ಯಶಸ್ವಿ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗಣ್ಯರು ಭಾಗವಹಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ 5 ವರ್ಷಗಳ ಸಾಧನೆ, ವಿದ್ಯಾರ್ಥಿಗಳ ಯಶಸ್ಸು ಹಾಗೂ ಮುಂದಿನ ಶೈಕ್ಷಣಿಕ ಗುರಿಗಳ ಕುರಿತು ಮಾತನಾಡಲಾಯಿತು.
ಜಪಾನ್ಗೆ ಇಂಡಿಯಾದ ಬಗ್ಗೆ ಅಪಾರವಾದ ಲವ್ ಇದೆ, ಅಪಾರವಾದ ಒಲವಿದೆ. ಸೊ ಇಫ್ ಯು ಟ್ರಾವೆಲ್ ಟು ಜಪಾನ್ಗೆ ನೀವೇನಾದ್ರೂ ಹೋದ್ರೆ ಐ ಆಮ್ ಫ್ರಮ್ ಇಂಡಿಯಾ ಅಂದ್ರೆ ದೇ ಗಿವ್ ಲಾಟ್ ಆಫ್ ರೆಸ್ಪೆಕ್ಟ್. ಡು ಯು ನೋ ದ ರೀಸನ್ ವಾಟ್ ಬಿಹೈಂಡ್ ಇಟ್? ಬಿಕಾಸ್ ದ ರೀಸನ್ the Japan has adopted the core ideology of Buddha, so when he born and brought up in India. First World War and Second World War ಆದ್ಮೇಲೆ actually ಹಿಸ್ಟ್ರಿನಲ್ಲಿ ಏನೇನೋ ಆಯಿತು. I tell you, Japan actually could be the world number one country today. See that, ನೀವು presentation ಏನ್ ಮಾಡ್ತೀರೋ ಅದು very important. A simple water bottle is being sold for 10 rupees in a street. The same water bottle is being sold in a malls in 40 rupees. The same water bottle is to be sold in airport in 100 and 200 rupees, 500 rupees. ಎಲ್ಲವೂ ಅಷ್ಟೇ. ಸೊ ಅದಕ್ಕೆ ಐ ಲೈಕ್ ಟು ಕನ್ಕ್ಲೂಡ್ ಮೈ ಸ್ಪೀಚ್ ಬೈ ಎಂಡಿಂಗ್ ಬುದ್ಧ ಸ್ಟೋರಿ. ಬುದ್ಧ ಒಂದು ಮಾತು ಹೇಳಿದ್ದಾನೆ. ಒಬ್ಬ ಫಾದರ್ ಬುದ್ಧನ ಹತ್ರ ಬಂದ. ಸೊ ಈ ಬ್ರಾಟ್ her daughter with him and just asked one question to Buddha. ಒಂದು ಸ್ಟೋರಿನಲ್ಲಿ ಇಡೀ ಜೀವನಕ್ಕೆ ಬೇಕಾದಂಥದ್ದನ್ನು ಹೇಳ್ಬಿಡು ಬುದ್ಧ. ಸೊ ಬುದ್ಧ ಏನ್ ಮಾಡ್ತಾನೆ? ಸೊ ಜಸ್ಟ್ he handed over one stone to her daughter. ಒಂದು ಕಲ್ಲು ಕೊಡ್ತಾ ಇದ್ದೀನಿ, ಒಂದು ಸ್ಟೋನ್. ಇದನ್ನ ನಾನೊಂದು ನಾರ್ಮಲ್ ಪ್ಲೇಸ್ ಅಲ್ಲಿ ಹೇಳ್ತೀನಿ, ಅದು ಹೋಗಿ ಮಾರಾಟ ಮಾಡಿ. ಕೇಳಿಸ್ಕೊಳ್ತಾ ಇದ್ದೀರಾ? Have I taken much time of you? ಭಾಳ ತಗೊಂಡ? ಸಾರಿ ಸರ್. ಸರ್ ಕೇಳಿದಾಗ, ಆ ಮಗು ಕೇಳಿದಾಗ ಒಂದು ಸ್ಟೋನ್ ಕೊಡ್ತಾ ಇದ್ದೀನಿ ಅಂದಾಗ ಅವ್ನು ಹೇಳ್ತಾನೆ, ನಾರ್ಮಲ್ ಪ್ಲೇಸ್ ಅಲ್ಲಿ ಹೋಗಿ ಮಾರಾಟ ಮಾಡೋದು, ಸಂತೆ ಬಳಿ ಹೋಗು. When in labels, and the common people gather usually, they go sell the stone, come back. Morning to evening ಕೂತ್ಕೊಳ್ಳುತ್ತೆ ಆ ಮಗು. The price of the stone starts from 1 rupee to 20 rupees. They come back. Buddha, ಅವನು ಹೇಳಿದ್ದಾನೆ, ಏನು ಕೊಡಕ್ಕೆ ಹೋಗ್ಬೇಡ. If anybody asks the price of that stone, you have to raise only 2 fingers. ಮಾತಾಡಬೇಡ. ಆ ಮಗು ಅಲ್ಲಿ ಕಲ್ಲಿಟ್ಬಿಟ್ಟು ಯಾರೋ ಬಂದ, how much it is ಅಂತ? 2 rupees ಅಂತ. 18ವರೆಗೂ 2 rupees, ಸಂಜೆವರೆಗೂ 20. And she came back. 2 rupees ಕೇಳಿದ್ರು, ಸಂಜೆವರೆಗೂ 20 rupees ಕೊಟ್ಟು. ಅಗೇನ್ ಅವ್ನು ಹೇಳ್ತಾನೆ, ಪ್ಲೇಸ್ ಚೇಂಜ್ ಮಾಡಿಸ್ತೀನಿ. ಇನ್ನೊಂದ್ ಕಡೆ ದ ಸೇಮ್ ಸ್ಟೋನ್ ತಗೊಂಡೋಗಿ ಅಲ್ಲಿ ಮಾತಾಡಬೇಡ ಜಸ್ಟ್ ಅಂತ. ಬಟ್ ಅಲ್ಲಿ ಪಾರ್ಕ್ ಅಲ್ಲಿ ವಾಕ್ ಮಾಡ್ತಿರ್ತಾರೆ, ರನ್ ಮಾಡ್ತಿರ್ತಾರೆ, ಅಲ್ಲಿ ಕಳಿಸ್ತಾರೆ, ಪ್ಲೇಸ್ ಚೇಂಜ್ ಮಾಡಿ. ಅಗೇನ್ ಆ ಮಗು ಅಲ್ಲೂ ಆ ಸ್ಟೋನ್ ಇಟ್ಟು ಕೂತ್ಕೊಂಡಾಗ ವಾಕ್ ಮಾಡಿ ಎಲ್ಲ ಬರ್ಬೇಕಾದಾಗ ಜಸ್ಟ್ ಹೌ ಮಚ್ ಇಸ್ ಪ್ರೈಸ್? 200 rupees, ಇಟ್ಸ್ 2000 rupees ಸಂಜೆವರೆಗೂ. ಮೈ ಗಾಡ್, ಪಾಪ ಆ ಮಗು ಬೆಚ್ಚಿ ಬಿಡುತ್ತೆ. ನಿನ್ನೆ ಎಲ್ಲ 2 rupees to 20 rupees ಕೊಡ್ತೀವಿ, ಇವತ್ತು ಸೇಮ್ ಸ್ಟೋನ್ಸ್ ಸುಮ್ಮನೆ 2 fingers ಇದೆ ಪ್ರೈಸಿಂಗ್, and it's went up to 2000 rupees. ಫುಲ್ ಖುಷಿಯಾಗಿ ವಾಪಸ್ ಬರೋದು. ದೆನ್ ಅಗೇನ್ ಇನ್ನೊಂದು ಕಡೆ ಕಳಿಸ್ತೀನಿ, ಇಟ್ಸ್ ಅ ಲಾಸ್ಟ್ ಚಾನ್ಸ್. ಚಿತ್ರಕಲಾ ಪರಿಷತ್ ಅಂತ ಒಂದು ಇಂಟರ್ನ್ಯಾಷನಲ್ ಡೈಮಂಡ್ ಕಾನ್ಫರೆನ್ಸ್ ಇದೆ, ಅಲ್ಲಿ ಕಳಿಸ್ತೀನಿ. She put the stone the same way and raised 2 fingers. The value only starting from how much it is? 2 lakh, 20 lakh. Finally, ಒಬ್ಬ ಬರ್ತಾನೆ. I have been searching this stone for many years. Finally, I got it. It's for 2 crore. The same stone. ವಾಪಸ್ ಬಂದು ಓಡೋದು. ಅವಾಗ ಬುದ್ಧ ಹೇಳ್ತಾನೆ, keep yourself always. ಆಮೇಲೆ ಹೈಸ್ಕೂಲ್ ಬರ್ತೈತಿ, ಆಮೇಲೆ ಕಾಲೇಜ್ ಬರ್ತೈತಿ. ಫಸ್ಟ್ ಪಿ ಯು ಮುಗಿಸಿದ್ರೊಳಗೆ ನೀವು ಇಂಜಿನಿಯರು, ಡಾಕ್ಟರು, ಯಾವುದೋ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ನೀವು PUC ಮುಗಿಸ್ಕೊಂಡು ಹೋಗ್ಬೇಕು. ಸೊ ಅದನ್ನು ದಾಟಿದ್ರೊಳಗೆ ನಿಮಗೆ ಏನೋ ಪದವೀಧರರು ಅಂತ ಹೇಳಿ ಒಂದು ಡಿಗ್ರಿ ಸಿಗ್ತದೆ. ಆ ಡಿಗ್ರಿ ಮಕ್ಕಳನ್ನು ನಾವು ಎಲ್ಲ ಜಗತ್ತನ್ನು ನೋಡಬಾರ್ದು. ಆಲ್ರೆಡಿ ಸರ್ ಹೇಳ್ಯಾರ, ನೀವು ಇನ್ಸ್ಪಿರೇಷನ್ ಕೊಟ್ಟಾರ. ಅಂದ್ರೆ ಯಾರನ್ನು ಅಲ್ಲಗಳೆಯಬಾರದು, ಯಾವುದನ್ನು ಅಲ್ಲಗಳೆಯಬಾರದು. ಅಂದ್ರೆ ಹೇಳೋ ಮಾತಂದ್ರೆ ಥಿಂಕ್ ಪಾಸಿಟಿವ್, ಯು ವಿಲ್ ಗೆಟ್ ಪಾಸಿಟಿವ್. ಅಂದ್ರೆ ನಮ್ಮಲ್ಲಿ ಸಕಾರಾತ್ಮಕ ಭಾವನೆ ಇಟ್ಟುಕೊಂಡು ನಾವು ಬೆಳೀತಾ ಹೋದ್ವಿ ಅಂತಂದ್ರೆ ನಮ್ಮಲ್ಲಿಗೆ, ನಮ್ಮ ಕುಟುಂಬದೊಂದಿಗೆ ಜಗತ್ತನ್ನು ಬೆಳೀತಾ ಹೋಗ್ತೈತೆ. ಯಾವತ್ತು ನಮ್ಮ ದೇಶ ಹಿಂಗೆ ಬೆಳೆದಿದ್ದಂತಲ್ಲ, ಸದಾಕಾಲ ಮುಂದಿರ್ತವೆ, ಯಾವಾಗಲೂ ಮುಂದಿರ್ತೈತಿ. ಆ ದೇಶಗಳನ್ನು ಬದುಕೋರು ಬಹಳಷ್ಟು ಪುಣ್ಯವಂತರು. ನೀವೆಲ್ಲ ಇಂಜಿನಿಯರ್ಸ್ ಆರ್ಗನೈಸೇಷನ್ ಅಥವಾ ವೆಬ್ಸೈಟ್ ಅನ್ನು ರೆಡಿ ಮಾಡ್ತೀರಿ, 3W ಅಂತೇಳಿ. 3W ... ಏನೇನು ಮಾಡ್ತಾರೆ, ಅಷ್ಟೇ ಇಂಗ್ಲೀಷ್ ನಮಗೆ ಬರೋದಿಲ್ಲ. ಆದ್ರೂ 3W ಏನಾದ್ರ ಅಂತ ವರ್ಲ್ಡ್ ವೆಬ್ ಅನ್ನ ಹೇಳ್ತೇವೆ ನಾವು. ಆಗ ನಮ್ಮ ಭಾರತ ದೇಶ ಸಂಸ್ಕೃತಿ ಬೇರೆ ಅರ್ಥ ಬರ್ತೀವಿ ನಾವು ನಮ್ಮಂತವ್ರ. ಅಂದ್ರೆ 3W ನಮ್ಮ ಭಾರತ ದೇಶದ
ಅಕ್ಯುರೇಟ್ ಆಗಿದಾವ. ಹೆಂಗದಾವಪ್ಪ ಅಂದ್ರೆ ವೆದರ್ ವೆಲ್ತ್ ವೈಫ್. ನಾ ಎಲ್ಲರಿಗೂ ಒಂದೊಂದು ಮಾತು ಹೇಳ್ತೀನಿ. ನಾವು ಬದುಕೋದು ಮಹತ್ವ, ಆದರೆ ಹ್ಯಾಕ್ ಬದುಕಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಐತಿ. ವೆದರ್ ವೆಲ್ತ್ ವೈಫ್ ಇವು ಮೂರು ಇಂಪಾರ್ಟೆಂಟ್ ಅದಾವ ನಮ್ಮ ಜೀವನದೊಳಗೆ. ನಮ್ಮ ಭಾರತ ದೇಶದೊಳಗೆ ಹವಾಮಾನ ಕೆಡಂಗಿಲ್ಲ, ಯಾವತ್ತೂ ಕೆಡಂಗಿಲ್ಲ. ಯಾಕ ಋತುಗಳ ಮಾಸದಂತೆ ಅವರು ಬದಲಾಗ್ತಾ ಇರ್ತದೆ. ಹವಾಮಾನಗಳು ಚೇಂಜ್ ಆಗ್ಕೊಂಡು ಆರೋಗ್ಯಕ್ಕೆ ಏನ್ ಬೇಕು ಅದೆಲ್ಲ ನಮಗೆ ಸಿಗ್ತಾ ಇರ್ತೈತಿ. ಯಾವತ್ತೂ ಅದರಲ್ಲಿ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಚೈತ್ರ ಮಾಸ ಬರ್ತೈತಿ, ಬೇರೆ ಎಲ್ಲ ವಾತಾವರಣದಲ್ಲಿ ಬೇರೆ ಬರ್ತೈತಿ, ಬೇಸಿಗೆ ಕಾಲ ಬರ್ತೈತಿ. ಈ ತರ ನಮ್ಮಲ್ಲಿ ವೆದರ್ ಹವಾಮಾನ ಅಂದ್ರೆ ಭಾರತ ದೇಶದೊಳಗೆ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನಾವು ಚೇಂಜ್ ಮಾಡ್ತಿರ್ಬೋದು, ಆಮೇಲೆ ಬರ್ತೈತಿ ವೆಲ್ತ್ ಆರೋಗ್ಯ ಬರ್ತೈತಿ. ಈಗೆಲ್ಲರಿಗೂ BP ಶುಗರ್ ಅವೆಲ್ಲ ಸ್ಟಾರ್ಟ್ ಆಗಿವೆ. ಯಾಕಂದ್ರೆ ಪಾಶ್ಚಾತ್ಯ ರಾಷ್ಟ್ರದವರ ಆಹಾರದಿಂದ, ನಾವು ಬೆಳತಕ್ಕಂಥ ಆಹಾರದಿಂದ ಯಾವ ಬರೋದಿಲ್ಲ ಸರ್. 5 ವರ್ಷಗಳ SSP ಪಯಣವನ್ನು ಸ್ಮರಿಸಿದ ಗಣ್ಯರು ಹಾಗೂ ಅತಿಥಿಗಳು SSS ಅಕಾಡೆಮಿ ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. 5 ವರ್ಷಗಳ ಯಶಸ್ವಿನ ಸಂಭ್ರಮದಿಂದ ಹೊಸ ಕನಸುಗಳತ್ತ ಹೆಜ್ಜೆ ಇಡುತ್ತಿರುವ SSS ಅಕಾಡೆಮಿ ಸ್ಕೈ ಇಸ್ ನಾಟ್ ದ ಲಿಮಿಟ್ ಎಂಬ ಧ್ಯೇಯದಂತೆ ಇನ್ನಷ್ಟು ಸಾಧನೆಯ ಶಿಖರಗಳನ್ನು ಏರಲಿ ಎಂಬುದು ಎಲ್ಲರ ಆಶಯವನ್ನು ವ್ಯಕ್ತಪಡಿಸಿದರು.